ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತಾರಾ ಕ್ವೆಟ್ಸ್. ಸೊ ಇವತ್ತು ನಾನು ಚತುರ್ಥಿ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಐ ನೋ ನಾನು ಲೇಟ್ ಆಗಿದ್ದೀನಿ ಬಿಕಾಸ್ ಆಲ್ರೆಡಿ 3 ಡೇಸ್ ಪಾಸ್ ಆಗೋಗಿದೆ. ಇವತ್ತು 4th ಡೇ. ಬಿಕಾಸ್ ನಾನು ಹುಷಾರಿರಲಿಲ್ಲ, ಅದಕ್ಕೆ ನಾನು ಅಲ್ಲಿ ಹೋಗೋಕ್ಕಾಗಿಲ್ಲ. ಸೊ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಹ್ಯಾಪಿ ಗಣೇಶ್ ಚತುರ್ಥಿ ಅಂತ ವಿಶ್ ಮಾಡ್ತೀನಿ. ಸೊ ಇಲ್ಲಿ ಚತುರ್ಥಿ ಲೈಕ್ ನಮ್ಮ ಮನೇಲಿ ಗಣಪತಿನ ಇಡಲ್ಲ ನಾವು, ಬಟ್ ಲೈಕ್ ಕಮಿಟಿ ಎಲ್ಲ ಸೇರಿಕೊಂಡು ಒಂದು ಜಾಗದಲ್ಲಿ ಗಣಪತಿನ ಇಟ್ಟಿದ್ದೀವಿ ನಾವು. ಸೊ ಅಲ್ಲಿ 5 ಡೇಸ್ ಸೆಲೆಬ್ರೇಟ್ ಮಾಡ್ತೀವಿ ನಾವು. ಸೊ ಇವತ್ತು ಬಂದುಬಿಟ್ಟು 4th ಡೇ. ನಾನು 2 ಡೇಸ್ ಹೋಗೋಕ್ಕಾಗಿರಲಿಲ್ಲ. ಫಸ್ಟ್ 2 ಡೇಸ್ ನಿನ್ನೆ ಹೋಗಿದ್ದೆ, ಬಟ್ ಲೈಕ್ ಬೇಗ ಹೋಗಿ ಬಂದೆ ಬಿಕಾಸ್ ನಾನು ಲೈಕ್ ಜಾಸ್ತಿ ನನಗೆ ಕೋಲ್ಡ್ ಆಗಿದ್ದರಿಂದ ಲೈಕ್ ಜಾಸ್ತಿ ಗಾಳಿದಲ್ಲಿ ಬೇಡ ಅಂತ ಹೇಳಿಬಿಟ್ಟು ರಿಟರ್ನ್ ಬಂದೆ. ಸೊ ಏನೂ ಶೂಟ್ ಮಾಡಿಲ್ಲ, ಬಟ್ ಇವತ್ತು ನಾನು ಶೂಟ್ ಮಾಡ್ತಾ ಇದ್ದೀನಿ ಬಿಕಾಸು ಇವತ್ತು 4th ಡೇ. ಸೊ 4th ಡೇದಲ್ಲಿ ಇಲ್ಲಿ ಲೈಕ್ ಗಣಪತಿ ಜೊತೆ ಸತ್ಯನಾರಾಯಣ ಪೂಜೆನೂ ಮಾಡ್ತಾರೆ, ಪ್ಲಸ್ ಊಟನೂ ಇರುತ್ತೆ. ಅದಕ್ಕೆ ಸೊ ಸತ್ಯನಾರಾಯಣ ಪೂಜೆಗೆ ಇವತ್ತು ನಮ್ಮ ಅಪ್ಪ ಅಮ್ಮ ಕೂತ್ಕೊಂಡಿದ್ದಾರೆ. ಸೊ ಅದಕ್ಕೋಸ್ಕರನೇ ಲೈಕ್ ಮಾಡೋಣ ಅಂತ ಹೇಳಿ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಸಾರಿ, ಲೈಕ್ ಎಲ್ಲ 5 ಡೇಸ್ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ, ಬಟ್ ಎಸ್ ಇವತ್ತು ಮತ್ತು ನಾಳೆ ಎಷ್ಟಾಗುತ್ತಷ್ಟು ನಾನು ಕ್ಯಾಪ್ಚರ್ನ ಮಾಡ್ತೀನಿ, ಸೊ ದ್ಯಾಟ್ ನೀವು ಇದನ್ನು ಎಂಜಾಯ್ ಮಾಡ್ಬೋದು ಅಂತ ಹೇಳಿ. ಆಲ್ಸೋ ಮಾನ್ಯನೂ ಬರೋಕ್ಕಿದ್ಲು, ಅವಳದು ಟಿಕೆಟ್ ಆಗಿತ್ತು, ಬಟ್ ಡ್ಯೂ ಟು ಸಮ್ ರೀಸನ್ ಕ್ಯಾನ್ಸಲ್ ಮಾಡಬೇಕಾಗಿತ್ತು. ಸೊ ಐ ಹೋಪ್ ಕಿ ಈ ವ್ಲಾಗ್ ಥ್ರೂ ಅವಳು ಎಂಜಾಯ್ ಮಾಡ್ತಾಳೆ ಅಂತ ಹೇಳ್ಕೊಂಡು. ಸೊ ಇಂಟ್ರೋ ತುಂಬ ದೊಡ್ಡದಾಯಿತು. ಸೊ ಸ್ಟಾರ್ಟ್ ಮಾಡುವ. ಸೊ ಅಪ್ಪ ಅಮ್ಮ ಆಲ್ರೆಡಿ ಹೋಗಿದ್ದಾರೆ, ನಾನು ರೆಡಿಯಾಗಿದ್ದೀನಿ. ಇವಾಗ ನಾನು ಬೈಕ್ ತೊಗೊಂಡು ಹೋಗ್ತೀನಿ. ಸೊ ಅಲ್ಲಿ ಸಿಗುವ. I look at you and it's easy to see you are that someone I've been trying to meet. ಹಲೋ ಗಾಯ್ಸ್, ನಾನು ಲೊಕೇಶನಲ್ಲಿ ರೀಚ್ ಆಗಿದ್ದೀನಿ. ಇದು ಬಂದುಬಿಟ್ಟು ಎಂಟ್ರೆನ್ಸ್. ಅದ್ರ ಪಕ್ಕದಲ್ಲೇ ಲೈಕ್ ಸಿಟ್ಟಿಂಗ್ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದರು, ಬಿಕಾಸ್ ಊಟಕ್ಕೆ ಬರೋರಿಗೆ ಲೈಕ್ ಕೂತ್ಕೊಳ್ಳೋಕ್ಕೆ ಜಾಗ ಇರಲಿ ಅಂತ ಹೇಳಿ ಚೇರ್ ಮತ್ತು ಟೇಬಲ್ ಹಾಕಿದ್ರು. ಊಟದಲ್ಲಿ ಏನೇನಿದೆ ಅಂತ ಹೇಳಿ ಆಮೇಲೆ ತೋರಿಸ್ತೀನಿ. ಫಸ್ಟ್ ಒಳಗೆ ಹೋಗುವ. ಪೂಜೆ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು, ನಾನು ಹಾಫ್ ಆನ್ ಅವರ್ ಲೇಟಾಗೆ ಹೋಗಿದ್ದೆ. ಇಲ್ಲೆಲ್ಲ ಕಮಿಟಿ ಮೆಂಬರ್ಸ್ ಸೇರಿಕೊಂಡು ಪ್ರಸಾದ ರೆಡಿ ಮಾಡ್ತಾಯಿದ್ರು, ಸೊ ದ್ಯಾಟ್ ಆಮೇಲೆ ಜನ ಬಂದಮೇಲೆ ಲೈಕ್ ಕಷ್ಟ ಆಗಬಾರ್ದು ಅಂತ ಹೇಳಿಕೊಂಡು. ಸೊ ಗಾಯ್ಸ್, ನೀವು ನೋಡ್ಬೋದು ಇಲ್ಲಿ ನಮ್ಮ ಅಪ್ಪ ಅಮ್ಮ ಕೂತ್ಕೊಂಡು ಸತ್ಯನಾರಾಯಣ ಪೂಜೆ ಮಾಡ್ತಿದ್ದಾರೆ. ಈ ಪೂಜೆ ಲೈಕ್ ಗಣಪತಿ ಎಲ್ಲಿ ಇಟ್ಟಿದ್ದೀವಲ್ಲ ಅದ್ರದ್ದು ಪಕ್ಕದಲ್ಲೇ ನಡೆಯುತ್ತೆ. ಸೊ ಸತ್ಯನಾರಾಯಣ ಪೂಜೆ ಆಲ್ಮೋಸ್ಟ್ 2 hour ಹಾಗೆ ಆಗುತ್ತೆ. ಅದಾದಮೇಲೆ ಆರತಿ ಸ್ಟಾರ್ಟ್ ಆಗುತ್ತೆ. ನೀವು ನೋಡ್ಬೋದು ಈ ಸಲದ ಗಣಪತಿ ಎಷ್ಟು ಚೆನ್ನಾಗಿದೆ ಅಂದರೆ ಬೇಸಿಕ್ ಆಗಿದೆ, ವೈಟ್ ಇದೆ, ಆದ್ರೂ ಲೈಕ್ ಅದೇನು ಥರ್ಮೋಕಾಲ್ ಡೆಕೋರೇಷನ್ ಏನು ಮಾಡಿದ್ದಾರೆ ಅಲ್ವಾ, ಅದ್ರದ್ದು ಲುಕ್ಕೆ ಎನ್ಹ್ಯಾನ್ಸ್ ಮಾಡ್ತಾ ಇದೆ. ಆ ಥರ್ಮೋಕಾಲ್ ಡೆಕೋರೇಷನ್ ಬಂದುಬಿಟ್ಟು ಕೇದಾರ್ನಾಥ್ ಕಾನ್ಸೆಪ್ಟ್ ಇಟ್ಟು ಮಾಡ್ಕೊಂಡಿರೋದು. ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಸೊ ಒಂದು ಸಲ ಸತ್ಯನಾರಾಯಣ ಪೂಜೆ ಮುಗಿದ ಮೇಲೆ ಇಲ್ಲಿ ಆರತಿ ಸ್ಟಾರ್ಟ್ ಆಗ್ತಿದೆ. सत्यनारायण महाराज की जय। मंगलमूर्ति गीता गंत जय राम पार्वती पते हर हर महादेव। ಸೊ ಆರತಿ ಮುಗಿದ ಮೇಲೆ ಲೈಕ್ ಜನಗೆಗೋಸ್ಕರ ನಾವೇನು ಊಟ ಕೊಡ್ತಿದ್ದೀವಲ್ಲ ಅದನ್ನು ಫಸ್ಟು ದೇವ್ರ ಹತ್ರ ನೈವೇದ್ಯ ಮಾಡಬೇಕಿತ್ತು. ಸೊ ಅದಕ್ಕೆ ಅದನ್ನು ಅಲ್ಲಿ ತರಕ್ಕೆ ಮುಂಚೆನೇ ಲೈಕ್ ಅಡುಗೆಯಲ್ಲಿ ಮಾಡ್ತಾರಲ್ಲ ಅಲ್ಲಿ ಪೂಜೆ ಮಾಡಬೇಕಿತ್ತು. ಸೊ ಅದಕ್ಕೆ ಸತ್ಯನಾರಾಯಣದಲ್ಲಿ ಯಾರು ಕೂತ್ಕೊಂಡಿರ್ತಾರಲ್ಲ ಅವರೇ ಹೋಗ್ಬಿಟ್ಟು ಆ ಪೂಜೆ ಮಾಡಿಬಿಟ್ಟು ನೈವೇದ್ಯ ತೊಗೊಂಡು ಬರಬೇಕು. ಅದಕ್ಕೋಸ್ಕರ ಇಲ್ಲಿ ಅಪ್ಪ ಅಮ್ಮ ಬಂದುಬಿಟ್ಟು ಲೈಕ್ ಆ ಗ್ಯಾಸಿಗೆ ಎಲ್ಲ ಅರ್ಶಿನ ಕುಂಕುಮ ಹಚ್ತಿದ್ದಾರೆ. ಮತ್ತು ಯಾರು ಕುಕ್ ಮಾಡೋರು ಬಂದಿದ್ದಾರಲ್ಲ ಅವ್ರಿಗೆ ಕೂಡ ಅರ್ಶಿನ ಕುಂಕುಮ ಹಚ್ಬಿಟ್ಟು ನೈವೇದ್ಯನ ತಗೊಂಡು ಬಂದಿದ್ದಾರೆ. ಸೊ ಗೈಸ್, ಬನ್ನಿ ನೋಡುವ ಊಟದಲ್ಲಿ ಏನೇನಿದೆ ಅಂತ ಹೇಳಿ. ಫಸ್ಟ್ ಬಂದುಬಿಟ್ಟು ಉಪ್ಪಿನಕಾಯಿ ಇಟ್ಟಿದ್ದಾರೆ, ಅದಾದಮೇಲೆ ಕ್ಯಾಬೇಜ್ ಪಲ್ಯ ಇತ್ತು, ರೈಸ್ ಇತ್ತು, ಬೇಳೆ ಸಾರು ಇತ್ತು. ಆಮೇಲೆ ಲೈಕ್ ಗೋವಾದಲ್ಲಿ ಕತ್ಕತೆ ಅಂತ ಹೇಳಿಬಿಟ್ಟು ಮಾಡ್ತಾರೆ, ಲೈಕ್ ಎಲ್ಲ ವೆರೈಟೀಸ್ ಆಫ್ ವೆಜಿಟೇಬಲ್ಸ್ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ತಾರೆ, ಅದಕ್ಕೆ ಕತ್ಕತೆ ಅಂತಾರೆ, ಅದು ಇತ್ತು. ಅದಾದಮೇಲೆ ಹಪ್ಪಳ ಇತ್ತು, ಕೇಸರಿ ಬಾತ್ ಇತ್ತು. ಕೇಸರಿ ಬಾತ್ ಇನ್ ದ ಸೆನ್ಸ್ ಲೈಕ್ ರೈಸ್ದು ಮಾಡಿದರು. ಅದಾದಮೇಲೆ ಕೊಕ್ಕಮ್ ಜ್ಯೂಸ್ ಇತ್ತು. ಸೊ ಇದೆಲ್ಲ ಊಟದಲ್ಲಿ ಇತ್ತು.
ನಾನು ಊಟ ಮಾಡಿಕೊಂಡು ರಿಟರ್ನ್ ಮನೆಗೆ ಹೋಗಿದ್ದೆ, ಸ್ವಲ್ಪ ರೆಸ್ಟ್ ತೊಗೊಳ್ಳುವ ಅಂತ ಹೇಳಿ. ಸಂಜೆ ಹೊತ್ತಿಗೆ ಶ್ವೇತಾ ಕೂಡ ಬಂದಿದ್ಲು. ಸೊ ಅವಳ ಜೊತೆ ನಾನು ಮತ್ತೆ ರಾತ್ರಿ ಬಂದಿದ್ದೆ. ರಾತ್ರಿ ಕೂಡ ಪೂಜೆ ಆಗಿತ್ತು, ಬಟ್ ನಾನು ವಿಡಿಯೋ ಏನೂ ಮಾಡಿರಲಿಲ್ಲ. ಆಲ್ಸೋ ರಾತ್ರಿಯಲ್ಲಿ ಅಲ್ಲಿ ಫಂಕ್ಷನ್ ಅಂತ ಹೇಳಿಬಿಟ್ಟು ಆರ್ಕೆಸ್ಟ್ರಾ ಮಾಡಿದರು. ಸೊ ನಾನು ಆರ್ಕೆಸ್ಟ್ರಾ ನೋಡೋಕ್ಕಂತ ಹೋಗಿದ್ದೆ. ಸೊ ಗೈಸ್, ಇದು ಬಂದುಬಿಟ್ಟು ನೆಕ್ಸ್ಟ್ ಡೇ ವಿಸರ್ಜನ್ ಡೇ. ಗಣಪತಿನ ವಿಸರ್ಜನೆ ಮಾಡೋಕ್ಕೋಸ್ಕರ ಗಾಡಿದಲ್ಲಿ ರೆಡಿ ಮಾಡಿ ಇಟ್ಟಿದ್ದಾರೆ. ನಾನು ಆ್ಯಕ್ಚುಲಿ ಮಧ್ಯಾಹ್ನ ಪೂಜೆಗೆ ಹೋಗಿರಲಿಲ್ಲ, ಬಿಕಾಸ್ ನಾನು ಅವತ್ತು ಡ್ಯೂಟಿ ಮಾಡ್ತಿದ್ದೆ. ನನಗೆ ವಿಸರ್ಜನೆ ಅಟೆಂಡ್ ಮಾಡಬೇಕು ಮತ್ತು ನಾನು 6 o'clockಗೆ ಲಾಗೌಟ್ ಆಗಬೇಕು ಅಂತ ಹೇಳಿ ನಾನು ನಂದು ಲಂಚ್ ಬ್ರೇಕ್ನ ಕಾಂಪ್ರಮೈಸ್ ಮಾಡಿದ್ದೆ. ಇಲ್ಲೆಲ್ಲ ಪೌಣಿಗೋಸ್ಕರ ರೆಡಿ ಮಾಡ್ತಿದ್ದಾರೆ. ಪೌಣಿ ಬಂದುಬಿಟ್ಟು ಕನ್ನಡದಲ್ಲಿ ಏನಂತಾರೆ ಗೊತ್ತಿಲ್ಲ, ಬಟ್ ಲೈಕ್ ಗಣಪತಿಗೆ ಏನೇನು ಐಟಮ್ಸ್ ಇಟ್ಟಿರ್ತಾರಲ್ಲ ಅದನ್ನು ಜನ ಪರ್ಚೇಸ್ ಮಾಡ್ತಾರೆ. ಸೊ ಅದಕ್ಕೆ ಪೌಣಿ ಅಂತಾರೆ. 1050 रुपया परिभाग, 1100 रुपया. ಸೊ ಪೌಣಿ ಮುಗಿದ ಮೇಲೆ ವಿಸರ್ಜನೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಮೂಮೆಂಟ್ ಅಂತೂ ತುಂಬ ಇಮೋಷ್ನಲ್ ಫೀಲ್ ಆಗುತ್ತೆ. ಗಣಪತಿ ಹೋಗ್ತಾ ಇದೆ ಅಂತ ಹೇಳ್ಕೊಂಡು ಬೇಜಾರಾಗುತ್ತೆ ಒಂದು ಕಡೆ, ಬಟ್ ಆದರೂ ಲೈಕ್ ಖುಷಿಯಾಗಿ ನಾವು ಅದನ್ನು ಕಳಿಸ್ತೀವಿ, ಸೊ ದ್ಯಾಟ್ ನೆಕ್ಸ್ಟ್ ಇಯರ್ ಮತ್ತೆ ಬರುತ್ತೆ ಅಂತ ಹೇಳ್ಕೊಂಡು ಅವಧಿ ತುಮಲಿ ಪಂಢರಿ, ಅವಧಿ ತುಮಲಿ ಪಂಢರಿ. ಸೊ ವಿಸರ್ಜನೆ ಮಾಡೋಕ್ಕೆ ನಮಗೆ ಲೈಕ್ ಆಲ್ಮೋಸ್ಟ್ 3 to 4 kilometer ಮುಂದಕ್ಕೆ ಹೋಗಬೇಕಾಗತ್ತೆ. ಅಲ್ಲಿ ಮಟ್ಟವರೆಗೂ ಲೇಡೀಸ್ ಯಾರೂ ಹೋಗಲ್ಲ, ಬಿಕಾಸ್ ನಾವು ನಡ್ಕೊಂಡು ಹೋಗ್ತಾ ಇರ್ತೀವಿ ಗಾಡಿ ಹಿಂದ್ಗಡೆ. ಅದಕ್ಕೆ ನಾವು ಅರ್ಧ ದಾರಿದಲ್ಲೇ ರಿಟರ್ನ್ ಬರ್ತೀವಿ. ಇಲ್ಲಿ ನೀವು ನೋಡ್ಕೋಬೋದು DJ ಕೂಡ ಇತ್ತು, ಅದಕ್ಕೋಸ್ಕರ ಹುಡುಗರೆಲ್ಲ ಇಲ್ಲಿ ಡ್ಯಾನ್ಸ್ ಮಾಡ್ತಿದ್ದಾರೆ. ಸೊ ಎಸ್ ಗೈಸ್, ಇಲ್ಲೇ ನಾನು ನನ್ನ ಗಣೇಶ ಚತುರ್ಥಿ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರ್ಬೋದು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಆಲ್ಸೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಸಿಗುವ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಬಾಯ್.